ಈ ಕಾಂಚನ ಅಳಿಗೆ ಗೊಂದಲ ಮತ್ತಾರು ಕಾರಣಗಳು. ನೀವು ಪುರುಷರು ನಿಮ್ಮದು ಯಾರು ಅಪಮಾನ ಪಡಿಸಿದರೆ ನೀವೇ ಅವರಿಗೆ ಕಾರಣ ತಿಳಿಸಿರಿ. ಆದರೆ ಸ್ತ್ರೀಯರ ವಿಚಾರವಾಗಲಿ ಅನ್ನ ವಸ್ತುಗಳಿಗಾಗಿ ಅವರ ಪರ ಆಶೆಯನ್ನು ಪಡೆಯಲೇಬೇಕು. ಆತ್ಮರಕ್ಷಣೆಗಾಗಿ ಅವರಿಗೆ ಸಹಾಯ ಇರಲೇಬೇಕು. ಪರಮೇಶ್ವರ ಇದೀಗ ನೀನು ಚಿಂತಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮನ್ನು ಆಯ್ಕೆ ಮಾಡಲೇಬೇಕು. ಅದು ಎಂದಿನ ಮಾತು. ನೀವು ಸಂಧಿಯ ಪ್ರಸ್ತಾಪವನ್ನು ಮಾಡ್ತೀರಿ, ನಾನು ನನ್ನ ಪ್ರತಿಜ್ಞೆ ಅಂತ ಹೇಳಿ ನಾನು ಹೇಳಿದಂತೆ ಮಾಡಬೇಕು ಕಂಡೆ. ಅಲ್ಲ ಎಂದಾದರೂ ನಿಮ್ಮ ಮಾತನ್ನು ಮೀರಿರುವೇನೆ. ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಿ. ಶತ್ರುಗಳ ಎಡಮುಡಿಯನ್ನು ಹಿಡಿಯುವುದರಲ್ಲಿ ನೀನು ಬಹಳ ಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಹೇಗೆ ನೋಡಿ. ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲೇ ಬಂಧಿಸು. ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಈಗ ಎಲ್ಲರೂ ಕೇಳಿರಿ. ಈ ಜೀವನವನ್ನು ಬಂಧಿಸಿರುವ ಈ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಹಂಗಾಂಗಗಳನ್ನು ಬಂಧಿಸಲು ಅನಿವಾರ್ಯ. ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ದುರಾಭಿಮಾನಿಯಾದ ದುರ್ಯೋಧನನ್ನು ಹತ್ಯೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ನಡೆಸಿದನು. ಇಂತಹ ಸಾಹಸ ಅವರಿಗಳಿಗೆ ಮತ್ತಾರಿಗೆ ಸಾಧ್ಯ? ನನ್ನ ಕೈ ಉತ್ತರವನ್ನು ಕೇಳಿರಿ. ಅವರು 5 ಮಾರು ಭೂಮಿಯನ್ನು ಕೊಡಲು ನಿಮಗೆ ಒಪ್ಪಲಿಲ್ಲ. 5 ಮಾರು ಭೂಮಿಯನ್ನು ನೀವು ಒಪ್ಪುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರ ಆಸ್ಥಾನದಲ್ಲಿ ದೊರಕುವುದೆಂದು ಹೇಳಿದನು. ಈ ಸಂದೇಶಕ್ಕೆ ನಮಗಿನ್ನು ಉಳಿದುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳೆಲ್ಲವನ್ನು ಮಾಡಿರುವೆನೆಂದು. ನನ್ನ ಕೈಗಳನ್ನು ಬಿಡಿಸು. ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೋ? ಕಿರೀಟಿ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು.
ಆ? ಯಾರೂ ಬಿಡಿಸುವುದಿಲ್ಲವಾ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಮಗನೇ? ಕೇಳಿರಿ ಅವರು ನನ್ನ ಪ್ರತಿಜ್ಞೆಯನ್ನು. ಈ ದಿನ ದುರ್ಯೋಧನನ ಒಡ್ಡಾಣದಲ್ಲಿ ನಮ್ಮ ಕಾರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸದಿಂದ ಅಪಮಾನವನ್ನು ಹೊಂದಿ ಕಣ್ಣೀರಿರುತ್ತ ಮುಕ್ತ ಕೇಸರಿಯಾಗಿ ಪಾಂಡವರ ಅಪಕೀರ್ತಿಯು ರೂಪುಗೊಂಡಿರುತ್ತಾಗ ಆರಾದ ನನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದೆನು. ಈಗ ಯುದ್ಧ ಪ್ರಾರಂಭವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡಿ ನಾನು ಮಾಡಿದ ಪಾಪವನ್ನು ತಾಯಿ, ಆ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದ ಬಿಟ್ಟು ಬಿಟ್ಟವೆ ತಾಯಿ. ಕಾಡಿನಲ್ಲಿರುವ ಕ್ರೂರಮೃಗಗಳು ತಮ್ಮ ಮರಿಗಳನ್ನು ಬಹು ಮಮತೆಯಿಂದ ಸಾಕಿ ಸಲಹುವ ತಾಯಿ. ಹೀಗಿರುವಲ್ಲಿ ನನ್ನನ್ನು ಹೀನದು ಕುಲದವನು ಎಂದು ಕರೆಯುತ್ತಿದ್ದಾಗ, ನೊಂದು ಬೆಂದು ಹೋಗುತ್ತಿದ್ದಾಗ ಅದನ್ನು ಒಂದೇ ಒಂದು ಮಾತಿನಲ್ಲಿ ಕರೆಯಿಸಬಹುದಾಯ್ತು. ಹೇಗೆ ತಾಯಿ ಸುಮ್ಮನಾದೆ? ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮನಾದಳು. ನಿನ್ನನ್ನು ದೋಷಿಸಿದರೆ ನನ್ನ ಪರಮ ಪಾಪಿಯಾದ ತಾಯಿ. ಹೋಗಲು ಬಿಟ್ಟು ತಾಯಿ, ಈಗಲಾದರೂ ಮಗನ ನೆನಪು ಬಂದಿದೆಯಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರ ಭಾರವನ್ನು ನಾನು ಹೇಗೆ ಮರೆಯಲಿ ತಾಯಿ? ನಾನು ಹೇಗೆ ಮರೆಯಲಿ? ನನ್ನ ಅಂತಃಪುರದ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಪ್ರಪಂಚವೇ ಪ್ರತಿಕಾರವಾಗಿ ಬಂದಿರು ಪರಮತವನ್ನು ನಿರಾಕರಿಸಿ ಪ್ರತಿಪಾದನೆಯನ್ನು ಮಾಡುತ್ತಿದ್ದೇನೆ. ಆದರೆ ಧರ್ಮಧೂರೀನರಾದ ಪಾಂಡವರು ಮಾಡಿದ್ದೇನೆ ಹೇಳಿಯೂ ಒಪ್ಪದಂತ ತಟಸ್ಕಾರ. ಅದಕ್ಕೋಸ್ಕರವಾಗಿ ಆ ಪಾಂಡವರಲ್ಲಿ ನನಗೆಷ್ಟೊಂದು ದ್ವೇಷ. ಅಮ್ಮ, ನಾನು ಇದ್ದಕ್ಕೆ ಬಿಡುವೆನು. ನನಗೆ ಕೊಡುತ್ತಾಯಿ. ಕುಮಾರ, ಈ ಜಾತಿ ಹಿಂಸೆ ಶುಭ ಕಾಮನೆಗಳು ಅಷ್ಟೊಂದು ಪ್ರಾಮುಖ್ಯ. ನಾನು ಕ್ಷಮಿಸಿ, ಎಲ್ಲವೂ ಅನರ್ಥವಾಗಿರು, ಎಲ್ಲವೂ ಕಾರ್ಯ ಮೀರಿದವರು.
ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರನನ್ನು ಸಾರಿ ನೋಡು. ನಿಮ್ಮ ಇಚ್ಛೆ ಅರ್ಜುನ. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ವೀರನನ್ನು ಸಾರಿ ನನಗೆ ಪಾರ್ಥ, ಕಾಡು ಕೋಡುವೆ ಕಾಣದ ವಿಜಯನ. ಸ್ವರ್ಣಮಯವಾದ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಭೀಷ್ಮನು, ನಿಮ್ಮ ಪೂಜ್ಯ ಪಿತಾಮಹ ಗೌರವೇಶ್ವರನ ಸೇನಾಪತಿ. ನರಬೋಧನೆಯಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಗಂಧವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಅವನು ನಿಮ್ಮ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸಿ. ಆಜ್ಞೆ ಮಾಧವ. ಭೀಷ್ಮನ್, ಗುರುಪಿತಾಮಹ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏಕೆ? ಏನಾಯಿತು? ಏಕೆ ವಿಚಲಿತರಾಗಿರುವೆ? ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲಿ, ಬೇಸಿಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ಜನರ